ಸಹ ಅಲ್ಲಿ ಎಂಪ್ಲಾಯಿಗಳಿದ್ದಾರೆ, ಅವ್ರನ್ನೂ ಸಹ ಭೇಟಿ ಮಾಡಿ ಮಂಡ್ಯ ಜಿಲ್ಲೆಯ ಹಾಲು ತುಂಬ ಉಳಿತಾ ಇದೆ, ರೈತರಿಗೆ ಹಾಲು ಉತ್ಪತ್ತಿ ಜಾಸ್ತಿ ಮಾಡ್ತಾವ್ರೆ, ಇಂಪ್ರೂವ್ ಮಾಡೋಕ್ಕೆ ಅಲ್ಲೂ ಮಾಡಿದ್ವಿ. ಈಗ 85,000 ಹಾಲು ಸೇಲ್ ಆಗ್ತಾ ಇದೆ. ನನ್ನಿಂದ ಎಂದೇ ತಿಳಿಸಿದ್ರು 85,000 ಹಾಲು ಸೇಲ್ ಆಗ್ತಾ ಇದೆ ಅಂತ ಅದನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಸಂಘಕ್ಕೆ ಬರುವಂಥದ್ದು ನಮ್ಮ ಮವಳಿ ತಾಲೂಕು ಹಾಲು ಕರೆಯುವ ಅಕ್ಕಂದಿರಿಗೆ ಬರುವಂಥ ಸ್ಕೀಮ್ಗಳ ಬಗ್ಗೆಯಾಗಿ ಹೇಳ್ತಾಯಿದ್ದಾರೆ. ಫಸ್ಟ್ ಪ್ರಥಮವಾಗಿ ನನ್ನಲ್ಲಿ ಈಗ ಹಾಲಿ ಮಿಲ್ಕಿಂಗ್ ಮಿಷಿನ್ ಇದೆ. ಫಸ್ಟೇ ನಮ್ಮ ಸಂಘಕ್ಕೆ ಮಿಲ್ಕಿಂಗ್ ಮಿಷಿನ್ ಬೇಕು ಅಂತ ಹೇಳಿದರು. 2 ಮಿಲ್ಕಿಂಗ್ ಮಿಷಿನ್ ಸಹ ನಾನು ಕೊಟ್ಟಿದ್ದೀನಿ. ಒಂದು ಸತೀಶು, ಒಂದು ಅತೀಫ್, 2 ನಾನು ಹಾಲಿಗೆ ಕೊಟ್ಟಿದ್ದೀನಿ. ನೆಕ್ಸ್ಟು ಮ್ಯಾಟು ಮತ್ತು ಹುಲ್ ಕಲ್ಸೋ ಯಂತ್ರ 2 ಸಹ ಟೆಂಡರ್ ಫೋಕಸ್ ಹೋಗಿದೆ. ಬಂದ ತಕ್ಷಣ ನಮ್ಮ ಗ್ರಾಮಕ್ಕೆ ಅದನ್ನು ಸಹ ನಾನು ಕೊಡ್ತೀನಿ. ಎಲ್ಲ ಒಕ್ಕೂಟಗಳು ಸೇರಿಕೊಂಡು ನನ್ನ ಗ್ರಾಮನ ಒಕ್ಕೂಟನ್ನು ಮುನ್ನಡೆಸೋಕ್ಕೆ ನಾನು ಇಷ್ಟಪಡ್ತೀನಿ. ಇದಲ್ಲದೆ ಗಿಳಿಜ ಮಿಶ್ರನ್ಗಳು, ಫೀಡ್ಸು, ಇವೆಲ್ಲ ನಮ್ಮ ಕಡೆಯಿಂದ ಬರುವಂಥ ಮಂಗಳೂರಿಂದ ಬರುವಂಥ ಸ್ಕೀಮ್ಗಳು ಅವನು ಸಹ ನಾವು ತಗೊಂಡು ಹೋಗ್ತೀವಿ. ಮತ್ತು ಗುಣಮಟ್ಟದ ಹಾಲನ್ನ ನಮ್ಮ ಗ್ರಾಮದವರು ಗುಣಮಟ್ಟದ ಹಾಲನ್ನೇ ಕೊಡಬೇಕು. ತಾಲೂಕಲ್ಲಿ ಹೆಂಗೆ ಗುಣಮಟ್ಟದ ಹಾಲು ಕೊಡ್ತಾ ಇದ್ದೀರಿ, ನಮ್ಮ ಊರಲ್ಲಿ ಗುಣಮಟ್ಟದ ಹಾಲು ಕೊಡ್ತಾ ಇದ್ದೀರಿ. ಇನ್ನೂ ಏನಾರ ಸ್ವಲ್ಪ ಗುಣಮಟ್ಟ ಎಲ್ಲಾರ ಅದನ್ನು ಬದಲು ಮಾಡ್ಕೋಬೇಕು. ಅದಕ್ಕೆ ಮೇವುಗಳಿಗೆ ನಮ್ಮ ಅಲ್ಲಿ ಡಾಕ್ಟ್ರ್ ಹೇಳಿದ್ರು ಯಾವ ರೀತಿ ಗುಣಮಟ್ಟವಾಗಿ ತಗೋಬೇಕಾದ್ರೆ ಅವರು ಟ್ರೈನಿಂಗ್ ಸಹ ಅಲ್ಲಿ ಓದ್ಕೊಂಡವರು ನಮ್ಮವರು ಇನ್ನೂ ಟ್ರೈನಿಂಗ್ ಹೋಗೋಕ್ಕಾಗ್ತದೆ. ಅದನ್ನು ಸಹ ಮಾಡಿಕೊಂಡು ಮತ್ತು ಈ ಸಂಘ ಅಲ್ಲಿ ಕೇಳಿದ್ರೆ ಸ್ವಲ್ಪ ನಿಮ್ಮಿದ್ದಾಗಲೇ ಅಭಿವೃದ್ಧಿ ಆಗಬೇಕು ಅಂತ ನಾನು ಈ ಸಂಘದಲ್ಲಿ ತುಂಬ ಖರ್ಚು ಮಾಡಿಸ್ತಾ ಇಲ್ಲ. ಯಾಕೆಂದರೆ ಚಿಕ್ಕ ಸಂಘ ಖರ್ಚು ಮಾಡಿದ್ರು ತುಂಬ ಮಾಡ್ತೀವಿ. ಇವತ್ತು ಫಂಕ್ಷನ್ ನಡೀತಾ ಇದ್ರೆ ಅಲ್ಲಿ ಏನೋ ಒಂದು ಊಟಕ್ಕೆ ನಾನೇ ಹಾಕಿರ್ತೀನಿ, ಒಂದು ಸಾಲು ವಾರ ಅಂದಾಗ ನಾನೇ ತಂದಿರ್ತೀನಿ. ಯಾಕೆಂದರೆ ಅದು ಒಕ್ಕೂಟ ಬರೀಬಾರ್ದು. ಈ ಒಕ್ಕೂಟಕ್ಕೆ ಒಂದು ಇಷ್ಟೊಂದು ಬರೆದ್ರೆ ತುಂಬ ಖರ್ಚಾಗ್ಬಿಡ್ತದೆ. ಈ ಸಾಮಾನ್ಯ ಇವೆಲ್ಲ ಸಣ್ಣ ಪುಟ್ಟ ಭರಿಸಿ ಇವೆಲ್ಲ ನಾನೇ ಬರ್ತೀನಿ. ಪ್ರತಿ ಮನೆ ಬಾಡಿಗೆ ಆಗ್ಬೋದು, ಮನೆ ಬಾಡಿಗೆನೂ ಬರ್ಕೊಳ್ಳಲ್ಲ. ನಾನು ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀನಿ ಬಾಡಿಗೆಗೆ ಅಂತ, ನನ್ನ ಮನೆ ಬಾಡಿಗೆ ತಗೊಳ್ಳಲ್ಲ. ಈ ಥರ ಸೇವೆನ ನಮ್ಮ ಸಂಘ ನಾನು ಸಲ್ಲಿಸ್ತಾ ಇದ್ದೀನಿ. ಇದೆಲ್ಲ ಚಿಕ್ಕ ಸಂಘ ಅಲ್ವಾ, ಇದೆಲ್ಲ ಕುಂಠಿತ ಆಗ್ಬಿಡ್ತು, ಮೈನಸ್ ಕೊಂಡೋಗ್ಬೋದು. ಈಗ ಅಲ್ಲಿ ಸಂಘಟಿಪುರದಲ್ಲಿ ನಾನು ನೋಡಿದಾಗ ಅದು ಮೈನಸಲ್ಲಿದೆ. ಎಷ್ಟು ಸಹಜ 80,000 ಸಂಘಟಿಪುರ ಮೈನಸಲ್ಲಿದೆ. 80,000 ಲಾಭ ಅಲ್ಲ, ನಷ್ಟ. ಹೂಕೊಪ್ಪಲ್ಲಿ ಲಾಭ ಇದೆ ಪಕ್ಕದೂರಲ್ಲಿ, ಅದು ಸಂಘಟಿಪುರದಲ್ಲಿ ಅಷ್ಟು ಇದೆ, ಅದು ತುಂಬ ನಷ್ಟದಲ್ಲಿದೆ. ಆ ಥರ ಏನಾದ್ರು ಇದಾದಾಗ ನಷ್ಟಕ್ಕೆ ಹೋಗ್ಬಿಡ್ತದೆ. ಅದು ಹೋಗ್ಬಾರ್ದು ಅಂತೇಳಿ ಈ ಸತ್ತು ಹಾಲಿಗೆ ಲಾಭ ಬಂದಿತ್ತು.